ಹಾಯ್ ಡಿಯರ್ಸ್, ನಾನು ತುಂಬಾ ಫ್ಯಾಟ್ ಇದ್ದೀನಿ ಅಲ್ವಾ. ಹಾಗಾಗಿ ನಾನು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಫ್ರೂಟ್ಸ್ಗಳನ್ನ, ನಟ್ಸ್ಗಳನ್ನು, ಹೆಲ್ದಿ ಇರೋ ಪದಾರ್ಥಗಳನ್ನು ತಿನ್ನೋದ್ರಿಂದ ನಾವು ಸ್ಟ್ರಾಂಗ್ ಆಗ್ಬೋದು, ಹಾಗೆ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡ್ಬೋದು, ಹಾಗೆ ನಾವು ಫ್ಯಾಟ್ ಕೂಡ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದು ಪಪಾಯ ನಮ್ಮ ಹೊಲದಲ್ಲೇ ಬೆಳೆದಿರುವಂಥದ್ದು. ಅದನ್ನ ನಾನು ತೊಗೊಂಬಂದಿದ್ದಾರೆ ನಮ್ಮ ಮನೆಯವರು. ನಾನು ಅದನ್ನ ತಿಂತಾ ಇದ್ದೀನಿ. ಇದನ್ನು ವಾರಕ್ಕೆ ಒಂದು 3 ಟೈಮ್ಸ್ ಆದರೂ ಅಟ್ಲೀಸ್ಟು ನಾವು ತಿಂತಾ ಹೋದರೆ ಏನಾಗುತ್ತೆ, ಸ್ವಲ್ಪ ನಮ್ಮ ದೇಹದಲ್ಲಿರುವಂಥ ಒಂದು ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತೆ, ಹಾಗೆ ಡೈಜೆಷನ್ ಪವರನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ, ಹಾಗೆ ನಮ್ಮ ಕಣ್ಣಿನ ಒಂದು ಪೊರೆ ಏನಿರುತ್ತೆ ಅದು ಕ್ಲಿಯರ್ ಆಗಿ ಕಾಣಿಸುವಂತೆ ಮಾಡುತ್ತೆ ಈ ಪಪಾಯ ತಿನ್ನೋದ್ರಿಂದ. ಹಾಗೆ ಹೇರ್ಸ್ ಕೂಡ ಗ್ರೌತ್ ಆಗಲಿಕ್ಕೆ ಚೆನ್ನಾಗುತ್ತೆ. ಒಟ್ಟಾರೆಯಾಗಿ ತುಂಬಾ ಹೆಲ್ತ್ ಇದೆ. ಹಾಗೆ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಮಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲ ಫ್ರೂಟ್ಸ್ಗಳಲ್ಲಿಯೂ ಕೂಡ ಒಂದೊಂದು ವಿಧವಾದಂತಹ ಆರೋಗ್ಯಕರವಾದಂಥದ್ದು ಇದೆ. ಹಾಗಾಗಿ ನಾವು ಹಣ್ಣುಗಳನ್ನು, ತರಕಾರಿಗಳನ್ನು, ಬೇಳೆಕಾಳುಗಳನ್ನು ಅತಿ ಹೆಚ್ಚಾಗಿ ನಾವು ಸೇವನೆ ಮಾಡೋದ್ರಿಂದ ನಾವು ಹೆಲ್ದಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.